ನಮಸ್ಕಾರ. ಅತ್ಯಂತ ಶಕ್ತಿಶಾಲಿ ಅಂತ ಕರೆಸ್ಕೊಳ್ಳುವ ಒಂದು ಪ್ರಾಚೀನ ಸ್ತೋತ್ರದ ಬಗ್ಗೆ, ಅದರ ಹಿಂದಿರೋ ಒಂದು ಮಹಾಕಾವ್ಯದ ಬಗ್ಗೆ ಇವತ್ತು ನಾವು ಮಾತಾಡೋಣ. ಈ ದೈವಿಕ ದಂತಕಥೆಯ ಆಳಕ್ಕೆ ಇಳಿಯೋಣ ಬನ್ನಿ. ಸಾವಿರಾರು ವರ್ಷಗಳ ಹಿಂದಿನ ಈ ಪವಿತ್ರ ಸ್ತೋತ್ರ ಕೇವಲ ದೇವರಿಗೆ ಸಲ್ಲಿಸೋ ಹೊಗಳಿಕೆಯಲ್ಲ, ಇದು ಇಡೀ ಬ್ರಹ್ಮಾಂಡದ ಒಂದು ರಹಸ್ಯ ಕಥೆಯನ್ನ ನಮ್ಮ ಮುಂದಿಡ್ತೆ. ಅಷ್ಟೇ ಅಲ್ಲ, ಆಶ್ಚರ್ಯ ಅಂದ್ರೆ ಆ ಕಥೆ ನಮ್ಮೆಲ್ಲರ ಜೀವನದ ಕಥೆಯೂ ಹೌದು. ಹಾಗಾದ್ರೆ ಏನದು ಗುಪ್ತಾರ್ಥ? ಬನ್ನಿ ಅದರ ಹುಡುಕಾಟ ಶುರು ಮಾಡೋಣ. ಸರಿ, ಹಾಗಾದ್ರೆ ಮೊದಲು ಶ್ರೀ ಸೂಕ್ತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅಲ್ವಾ? ನೋಡಿ, ಇದು ಪವಿತ್ರ ಋಗ್ವೇದದಿಂದ ಬಂದಿರೋದು. ಇದನ್ನ ಐಶ್ವರ್ಯ ಮತ್ತು ಸಮೃದ್ಧಿಯನ್ನ ನೀಡೋ ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಇದರ ಹುಟ್ಟಿನ ಕಥೆ ಕೂಡ ಅಷ್ಟೇ ಮಹತ್ವಪೂರ್ಣವಾಗಿದೆ. ಶ್ರೀಸೂಕ್ತದ ಮೂಲವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವೊಂದು ದೊಡ್ಡ ಸಂಘರ್ಷದ ಕತೆಗೆ ಹೋಗಬೇಕು. ಇದು ಸಾಮಾನ್ಯ ಸಂಘರ್ಷವಲ್ಲ, ಇಡೀ ಬ್ರಹ್ಮಾಂಡವನ್ನೇ ಅಲುಗಾಡಿಸಿದ ಘಟನೆ. ದೇವತೆಗಳು ಮತ್ತು ಅಸುರನ ನಡುವೆ ನಡೆದ ಆ ಮಹಾಘಟನೆಯೇ ಸಮುದ್ರಮಂಥನ. ಈ ಹೋರಾಟದಲ್ಲಿ ನಿಮ್ಗೊತ್ತಿರೋ ಹಾಗೆ ಎರಡು ಪ್ರಮುಖ ಶಕ್ತಿಗಳಿದ್ವು. ಒಂದು ಕಡೆ ದೇವತೆಗಳು, ಅವರತ್ರ ಜ್ಞಾನ, ತಂತ್ರಜ್ಞಾನ ಎಲ್ಲ ಇತ್ತು, ಆದರೆ ದೈಹಿಕ ಶಕ್ತಿ ಸ್ವಲ್ಪ ಕಡಿಮೆ. ಇನ್ನೊಂದು ಕಡೆ ಅಸುರರು. ಅವರಿಗೇನಪ್ಪ ಅಂದ್ರೆ ದೈಹಿಕ ಶಕ್ತಿಗೇನು ಕಮ್ಮಿ ಇರ್ಲಿಲ್ಲ, ಸಂಪನ್ಮೂಲಗಳು ಸಾಕಷ್ಟಿತ್ತು, ಆದ್ರೆ ದೇವತೆಗಳ ಜ್ಞಾನ ಅವ್ರಿಗ್ ಬೇಕಿತ್ತು. ಇದೇ ಕಾರಣಕ್ಕೆ ಹುಟ್ಟಾಶತ್ರುಗಳಾಗಿದ್ರೂ ಕೂಡ ಇವರಿಬ್ರೂ ಒಂದಾಗಿ ಕೆಲ್ಸ ಮಾಡ್ಲೇಬೇಕಾದೊಂದು ಸಂದರ್ಭ ಬರುತ್ತೆ. ಅವರಿಬ್ಬರೂ ಒಟ್ಟಾಗಿ ಕೈಗೊಂಡ ಆ ದೊಡ್ಡ ಪ್ರಯತ್ನವೇ ಸಮುದ್ರ ಮಂಥನ. ಇದರ ಒಂದೇ ಒಂದು ಗುರಿ, ಅಮರತ್ವವನ್ನ ಕೊಡೋ ಅಮೃತವನ್ನ ಪಡೆಯೋದು. ಬಹುಶಃ ಇತಿಹಾಸದಲ್ಲೇ ಇದೊಂದು ಅತಿ ದೊಡ್ಡ ಸಹಯೋಗದ ಪ್ರಯತ್ನ ಆಗಿರಬಹುದು. ಆದ್ರೆ ಅವ್ರು ಅಂದ್ಕೊಂಡಂತೆ ಎಲ್ಲವೂ ಸುಲಭವಾಗಿರ್ಲಿಲ್ಲ. ಸಾಗರವನ್ನ ಕಡಿಯೋಕ್ ಶುರು ಮಾಡಿದ ತಕ್ಷಣ ಮೊದಲು ಹೊರಗೆ ಬಂದಿದ್ದು ಅಮೃತವಾಗಲಿ ನಿಧಿಯಾಗ್ಲಿ ಅಲ್ಲ, ಬದಲಿಗೆ ಇಡೀ ವಿಶ್ವವನ್ನೇ ನಾಶ ಮಾಡಬಲ್ಲ ಹಾಲಾಹಲ ಅನ್ನೋ ಭಯಾನಕ ವಿಷ. ಆ ವಿಷ ಅದೆಷ್ಟು ಶಕ್ತಿಯುತವಾಗಿತ್ತಂದ್ರೆ ಅದರ ಹೊಗೆ ತಾಗಿದ್ರೆ ಸಾಕು, ದೇವತೆಗಳು ಅಸುರರು ಎಲ್ಲರೂ ಮೂರ್ಛೆ ಹೋಗ್ತಿದ್ರು. ಅಪ್ಪಿತಪ್ಪಿ ಒಂದೇ ಒಂದು ಹನಿ ನೆಲಕ್ಕೆ ಬಿದ್ರೂ ಸಾವಿರಾರು ಮೈಲಿಗಳಷ್ಟು ಭೂಮಿ ಬಂಜರಾಗ್ ಹೋಗ್ತಿತ್ತು. ಅಕ್ಷರಶಃ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಈ ವಿನಾಶವನ್ನ ತಡೆಯೋಕೆ ಯಾರಿಂದಲೂ ಆಗ್ತಿರ್ಲಿಲ್ಲ. ಆಗ ಎಲ್ಲರ ಕಣ್ಣು ಬಿದ್ದಿದ್ದು ದೂರದಲ್ಲಿ ಇದೆಲ್ಲವನ್ನೂ ಗಮನಿಸ್ತಾ ಇದ್ದ ಮಹಾಯೋಗಿ ಶಿವನ್ ಮೇಲೆ. ಸೃಷ್ಟಿಯನ್ನ ಉಳಿಸೋಕೆ ಅವರು ಒಬ್ರೇ ಕೊನೆಯ ಭರವಸೆಯಾಗಿದ್ರು. ಆಗ ಶಿವನು ಮಾಡಿದ ತ್ಯಾಗ ನಿಜಕ್ಕೂ ಅದ್ಭುತ. ಇಡೀ ಸೃಷ್ಟಿಯನ್ನ ಉಳಿಸೋಕೆ ಆ ಹಾಲಾಹಲವನ್ನ ತಾನೇ ಕುಡಿದ್ಬಿಟ್ಟ. ಆದ್ರೆ ಅದನ್ನ ಸಂಪೂರ್ಣವಾಗಿ ನುಂಗಿಲ್ಲ, ತನ್ನ ಗಂಟಲಲ್ಲೇ ಹಿಡಿದಿಟ್ಕೊಂಡ. ಅದರಿಂದ ಅವನ ಕುತ್ತಿಗೆ ನೀಲಿ ಬಣ್ಣಕ್ಕೆ ತಿರುಗ್ತು. ಅಂದಿನಿಂದಲೇ ಅವನಿಗೆ ನೀಲಕಂಠ ಅನ್ನೋ ಹೆಸರು ಬಂತು. ನೋಡಿ, ಯಾವುದೇ ಪ್ರತಿಫಲವನ್ನು ಬಯಸದೆ ಮಾಡಿದ ನಿಸ್ವಾರ್ಥ ಸೇವೆಯದು. ಆ ವಿಷದ ಗಂಡಾಂತರ ಕಳೆದ ಮೇಲೆ ಸಮುದ್ರ ಮಂಥನ ಮತ್ತೆ ಶುರುವಾಯಿತು. ಈ ಬಾರಿ ಒಂದಕ್ಕಿಂತ ಒಂದು ಅದ್ಭುತವಾದ ನಿಧಿಗಳು ಹೊರಗೆ ಬರಲಾರಂಭಿಸ್ತವು. ಕೇಳಿದ್ದನ್ನೆಲ್ಲ ಕೊಡುವ ಕಾಮಧೇನು, ಆಕಾಶದಲ್ಲಿ ಹಾರುವ ಬಿಳಿ ಕುದುರೆ ಉಚ್ಚೈಶ್ರವಸ್, 4 ದಂತಗಳ ಬಿಳಿಯಾನೆ ಐರಾವತ, ಸ್ವರ್ಗದ ಅಪ್ಸರೆಯರು, ಹೀಗೆ ಒಂದಾದ್ಮೇಲೊಂದರಂತೆ ಅದ್ಭುತಗಳು ಹೊರಹೊಮ್ಮಿದ್ವು. ಆದರೆ ಈ ಎಲ್ಲಾ ನಿಧಿಗಳಿಗಿಂತ ದೊಡ್ಡದಾದ, ಎಲ್ಲಕ್ಕಿಂತ ಶ್ರೇಷ್ಠವಾದ ಒಂದು ನಿಧಿ ಹೊರಗೆ ಬರುವ ಸಮಯ ಬಂದಿತ್ತು. ಕಥೆಯ ಅತ್ಯಂತ ಪ್ರಮುಖ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಇಷ್ಟೆಲ್ಲ ಅದ್ಭುತವಾದ ವಸ್ತುಗಳು ಸಿಕ್ಕಿದ ಮೇಲೆ ಎಲ್ಲರ ಮನಸ್ಸಲ್ಲೂ ಒಂದೇ ಪ್ರಶ್ನೆ: ಇವೆಲ್ಲಕ್ಕಿಂತ ಮಿಗಿಲಾದ ಸಮುದ್ರದಿಂದ ಹೊರಬಂದ ಆ ಅತಿ ದೊಡ್ಡ ನಿಧಿ ಯಾವುದು? ಅದೋ ಸಾಕ್ಷಾತ್ ಸಂಪತ್ತಿನ ಅಧಿದೇವತೆ. ಇಡೀ ಬ್ರಹ್ಮಾಂಡದ ಸೌಂದರ್ಯವೇ ಒಟ್ಟುಗೂಡಿ ಒಂದು ರೂಪ ತಾಳಿದ್ರೆ ಹೇಗಿರುತ್ತೋ ಹಾಗೆ ಕಾಣಿಸ್ಕೊಂಡಳು ಆ ದೇವಿ. ಅವಳೇ ಶ್ರೀ, ಅಂದ್ರೆ ಲಕ್ಷ್ಮಿ, ಸಕಲ ಐಶ್ವರ್ಯದ ಮೂಲ. ಅವಳು ದೇವತೆಗಳು ಮತ್ತು ಅಸುರರ ನಡುವೆ ನಿಧಾನವಾಗಿ ನಡೆದು ಬಂದ್ಲು, ಆದ್ರೆ ಯಾರ ಮುಂದೆಯೂ ನಿಲ್ಲಿಲ್ಲ. ಅವಳು ಹುಡುಕ್ತಿದ್ದದ್ದು ಯಾವುದೇ ದೋಷವಿಲ್ಲದ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನ. ಕೊನೆಗೆ ಅವಳ ಆಯ್ಕೆ ಶ್ರೀಮನ್ನಾರಾಯಣನಾದ ವಿಷ್ಣು. ಆ ದೈವಿಕ ಮಿಲನದ ಸಮಯದಲ್ಲಿ ಒಂದು ಪವಾಡ ನಡೆಯಿತು. ಅವರಿಬ್ಬರು ನಿಂತಿದ್ದ ನೆಲದಿಂದಲೇ 2 ಋಷಿಗಳು ಉದ್ಭವಿಸಿದರು. ಆ ಕ್ಷಣದಲ್ಲೇ ಅವರು ಆ ದೇವಿಯನ್ನು ಹೊಗಳುತ್ತಾ ಒಂದು ಹೊಸ ಸ್ತೋತ್ರವನ್ನ ಹಾಡಲು ಶುರು ಮಾಡಿದ್ರು. ಅದೇ ಪವಿತ್ರ ಶ್ರೀಸೂಕ್ತದ ಉಗಮವಾದ ಕ್ಷಣ. ಕಥೆ ಇಲ್ಲಿಗೆ ಮುಗೀತು ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಈ ಮಹಾಕಾವ್ಯದ ನಿಜವಾದ ಅರ್ಥ ಇನ್ನೂ ಆಳವಾಗಿದೆ. ಅದರ ಆಧ್ಯಾತ್ಮಿಕ ಅರ್ಥ ನಮ್ಮೆಲ್ಲರೊಳಗೆ ಅಡಗಿದೆ. ಅಲ್ಲೇ ಸೇರಿದ್ದ ಎಲ್ಲರೂ ಸಮುದ್ರ ಮಂಥನದ ಕಥೆ ಮುಗೀತುವಂತಲೇ ಭಾವಿಸಿದ್ರು. ಆದ್ರೆ ಮಹಾಯೋಗಿ ಶಿವ ಮಾತ್ರ ಇದರ ನಿಜವಾದ ಅರ್ಥವನ್ನ ಬಿಚ್ಚಿಟ್ಟ. ಅವನು ಹೇಳ್ದ, ಕಥೆ ಮುಗಿದಿಲ್ಲ,
ಇದು ಈಗಷ್ಟೇ ಶುರುವಾಗಿದೆ. ಈ ಕಥೆಯ ನಿಜವಾದ ಸಾರಾಂಶ ಇಲ್ಲಿದೆ ನೋಡಿ. ಇದೊಂದು ಅದ್ಭುತವಾದ ರೂಪಕ. ಆ ಸಮುದ್ರ ಮಂಥನ ಇದೆಯಲ್ಲ, ಅದು ಬೇರೇನೂ ಅಲ್ಲ, ನಮ್ಮ ಮನಸ್ಸಿನೊಳಗೆ ಪ್ರತಿದಿನ ನಡೆಯುವ ಗೊಂದಲ, ಕೋಲಾಹಲ. ಇನ್ನು ದೇವತೆಗಳು ಮತ್ತು ಅಸುರರು ಯಾರು? ನಮ್ಮೊಳಗಿನ ಒಳ್ಳೆಯ ಮತ್ತು ಕೆಟ್ಟ ಗುಣಗಳ ನಡುವಿನ ನಿರಂತರ ಯುದ್ಧ. ಆ ಹಾಲಾಹಲ ವಿಷ, ಅದು ನಮ್ಮ ನೆಗೆಟಿವ್ ಆಲೋಚನೆಗಳು, ನಮ್ಮ ಕೋಪ, ದುಃಖ. ಹಾಗಾದ್ರೆ ಆ ನಿಧಿಗಳು? ಅವು ನಮ್ಮ ಜೀವನದಲ್ಲಿ ಬರುವ ಸಕಾರಾತ್ಮಕ ಗುಣಗಳು, ಸ್ಪಷ್ಟತೆಯ ಕ್ಷಣಗಳು ಮತ್ತು ಶ್ರೀದೇವಿಯ ಆಗಮನ. ಅದು ನಮ್ಮೊಳಗಿನ ದೈವಿಕ ಶಕ್ತಿ ಜಾಗೃತವಾಗುವ ಕ್ಷಣ. ಕೊನೆಗೆ ಸಿಕ್ಕಿದ ಆ ಅಮೃತ ಇದೆಯಲ್ಲ, ಅದೇ ಆತ್ಮಸಾಕ್ಷಾತ್ಕಾರದಿಂದ ಸಿಗುವ ಪರಮ ಸುಖ. ಹಾಗಾಗಿ ಶಿವ ಹೇಳಿದ ಹಾಗೆ ಈ ಇಡೀ ಕಥೆಯ ಸಾರಾಂಶವೇನು? ಸಮುದ್ರ ಮಂಥನ ಅನ್ನೋದು ಕೇವಲ ಒಂದು ಪೌರಾಣಿಕ ಕಥೆಯಲ್ಲ, ಅದು ಪ್ರತಿಯೊಂದು ಜೀವಿಲ ಒಳಗಡೆಯೂ ನಿರಂತರವಾಗಿ ನಡೀತಾ ಇರೋ ಒಂದು ಆಂತರಿಕ ಹೋರಾಟ. ಇದು ನಮ್ಮ ಪ್ರಜ್ಞೆ ಹೇಗೆ ವಿಕಾಸಗೊಳ್ಳುತ್ತೆ ಅನ್ನೋದರ ಕಥೆ. ಹಾಗಾದ್ರೆ ನಮ್ಮೆಲ್ಲರೊಳಗಿನ ಈ ಮಂಥನದಲ್ಲಿ ನಾವು ಹುಡುಕ್ತಿರೋ ನಿಜವಾದ ನಿಧಿ ಯಾವುದು? ಇದೊಂದು ಯೋಚಿಸಬೇಕಾದ ವಿಷಯ.